1908ರಲ್ಲಿ ಒಬ್ಬ ಸಿಂಗಲ್ ಮದರ್ಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಅವಳ ಹೆಸರು ಆಸಿಯೋಲಾ ಮೆಕ್ಕಾರ್ಟಿ ಅಂತ. ಹಣ ಉಳಿಸೋ ಆಸಿಯೋಲಾ ಅಂತ ಅವಳ ತಾಯಿ ಚಿಕ್ಕವಳಿದ್ದಾಗಿಂದ ಹೇಳ್ತಿದ್ರು. ಆ ಒಂದ್ ಸೆಂಟೆನ್ಸ್ ಅವಳ ಲೈಫ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತು. ಅವಳು ದಿನ ಪೂರ್ತಿ ಬಟ್ಟೆ ತೊಳೆಯೋದು, ಒಣಗ್ಸೋದು ಮತ್ತೆ ಇಸ್ತ್ರಿ ಮಾಡೋ ಕೆಲಸ ಮಾಡ್ತಾ ಇದ್ಲು. ಅದು ಕೂಡ ರಾತ್ರಿ 11 ಗಂಟೆವರೆಗೂ. ಹಾಗೆ ಆ ಹಣನ ತನ್ನ ಆಟದ ಡಬ್ಬಿ ಒಳಗೆ ಸೇವ್ ಮಾಡ್ತಾ ಇದ್ಲು. ಹೀಗೆ ಅವಳ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಬಂತು. ಒಂದಿನ ಅವಳು ಫಸ್ಟ್ ಮಿಸಿಸಿಪಿ ನ್ಯಾಷನಲ್ ಬ್ಯಾಂಕ್ಗೆ ಹೋಗಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತಾಳೆ. ಅರ್ಲಿ 1900s ಅಲ್ಲಿ ಇದು ಸ್ಮಾಲ್ ಸ್ಟೆಪ್ ಆಗಿದ್ರು ಅದು ಅವಳಿಗೆ ದೊಡ್ಡ ಪ್ರೋಗ್ರೆಸ್ ಆಗಿತ್ತು. ಅವಳಿಗೆ ಅವಕಾಶ ಸಿಕ್ಕಾಗೆಲ್ಲ ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ಡೆಪಾಸಿಟ್ ಮಾಡಿದ್ಲು. ಅವಳು ವರ್ಲ್ಡ್ ವಾರ್ ಅಂದ್ರೆ ವಿಶ್ವ ಯುದ್ಧನ ನೋಡಿದ್ಲು. ಗ್ರೇಟ್ ಡಿಪ್ರೆಷನ್ ಪೀರಿಯಡ್ ನ ಕೂಡ ಫೇಸ್ ಮಾಡಿದ್ಲು. ಆದ್ರೆ ಸೇವಿಂಗ್ಸ್ ನ ನಿಲ್ಸ್ಲಿಲ್ಲ. ಅಂತ ಕಷ್ಟದ ಕಾಲದಲ್ಲೂ ಅವಳು ಹಣ ಸೇವ್ ಮಾಡ್ತಾ ಇದ್ಲು. ಕೆಲವೊಂದಿಷ್ಟು ದಶಕಗಳ ನಂತರ ಏನಾಯ್ತು ಗೊತ್ತಾ, ಅವಳ ಬ್ಯಾಂಕ್ ಅಲ್ಲಿ $2,80,000 ಇತ್ತು. 1995ರಲ್ಲಿ ಅವಳು ರಿಟೈರ್ ಆಗೋ ಟೈಮ್ಗೆ ಒಬ್ಬ ಬಟ್ಟೆ ವಾಶ್ ಮಾಡೋ ಮಹಿಳೆಗೆ ಅಥವಾ ಒಂದು ವೈಟ್ ಕಾಲರ್ ಪ್ರೊಫೆಷನಲ್ ಯಾರಿಗೇ ಆದರೂ ರಿಟೈರ್ಮೆಂಟ್ ಅಕೌಂಟಲ್ಲಿ ಇರ್ಬೋದಾಗಿರೋ ತುಂಬಾನೇ ದೊಡ್ಡ ಅಮೌಂಟ್ ಇದು. ಅವಳು ತನ್ನ ಜೀವನಕ್ಕೆ ಸಾಕಷ್ಟು ದುಡ್ಡು ಉಳಿಸ್ಕೊಂಡು $1,50,000ನ ಇಕನಾಮಿಕಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಿ ದಾನ ಮಾಡ್ತಾಳೆ. ಒಂದು ಸರಿಯಾದ ಪ್ರಾಕ್ಟೀಸ್ ಜೀವನ ಪೂರ್ತಿ ಫಾಲೋ ಮಾಡಿದ್ರೆ ಎಂತ ಅದ್ಭುತ ಫಲಿತಾಂಶ ಕೊಡುತ್ತೆ ಅಲ್ವಾ. ಆಸಿಯೋಲಾ ಮೆಕ್ಕಾರ್ಟಿ ಒಂದು ಸರಿಯಾದ ವಿಚಾರ ಕಲಿತು ಅದನ್ನೇ ಜೀವನ ಪೂರ್ತಿ ಫಾಲೋ ಮಾಡಿದ್ಲು. ಅದೇ ಉಳಿತಾಯದ ಶಕ್ತಿ ಅಂದ್ರೆ ಪವರ್ ಆಫ್ ಸೇವಿಂಗ್ಸ್. ಈ ವಿಡಿಯೋ ಸೀರೀಸ್ನಲ್ಲಿ ನಿಮ್ಮ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಗೊತ್ತಿರಲೇಬೇಕಾದ ಎಲ್ಲ ಫಂಡಮೆಂಟಲ್ ವಿಷಯಗಳನ್ನು ಕಲಿಯೋಣ. ಹಾಗೆ ನೀವು ಸ್ಟಾಕ್ಸ್ಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಾನು ಸಿಂಧು, ಝೀರೋದ ವಾರ್ಸಿಟಿ ವಿಡಿಯೋ ಸೀರೀಸ್ಗೆ ನಿಮಗೆ ಸ್ವಾಗತ. ಹಾಗೆ ಅಸ್ಯೂಮ್ ಮಾಡೋಣ, ನೀವು ಒಂದು ತಿಂಗಳಿಗೆ 50,000 ದುಡಿತೀರ. ಅದರಲ್ಲಿ 30,000 ಬೇರೆ ಬೇರೆ ಎಕ್ಸ್ಪೆನ್ಸಸ್ಗೆ ಖರ್ಚು ಮಾಡ್ತೀರಾ. ಇದರರ್ಥ ನೀವು ಪ್ರತಿ ತಿಂಗಳು 20,000 ಸೇವ್ ಮಾಡ್ತೀರಾ. ಇನ್ನೊಂದಿಷ್ಟು ವಿಷಯಗಳನ್ನು ಅಸ್ಯೂಮ್ ಮಾಡೋಣ. ಅದೇನಂದರೆ ನಿಮ್ಮ ಎಂಪ್ಲಾಯರ್ ನಿಮಗೆ ಪ್ರತಿ ವರ್ಷ 10% ಹೈಕ್ ಕೊಡ್ತಾರೆ. ಹಾಗೆ ಕಾಸ್ಟ್ ಆಫ್ ಲಿವಿಂಗ್ 8% ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ನಿಮಗೆ ಈಗ 30 ವರ್ಷ, ಹಾಗೆ 50 ವರ್ಷಕ್ಕೆ ರಿಟೈರ್ ಆಗಬೇಕು ಅಂದ್ಕೊಂಡ್ರೆ ನೀವು ಇನ್ನೂ 20 ವರ್ಷ ಅರ್ನ್ ಮಾಡ್ತೀರಾ. ಹಾಗೆ ನಿಮಗೆ ರಿಟೈರ್ ಆದಮೇಲೆ ವರ್ಕ್ ಮಾಡೋ ಅಂಥ ಯಾವುದೇ ಇಂಟೆನ್ಷನ್ ಇಲ್ಲ. ನಿಮ್ಮ ಖರ್ಚುಗಳೆಲ್ಲ ಫಿಕ್ಸ್ಡ್ ಇರುತ್ತೆ, ಬೇರೆ ಯಾವುದೇ ಥರದ ಎಕ್ಸ್ಪೆನ್ಸಸ್ ಇರಲ್ಲ. ಸೊ ಈ 20,000 ನೀವು ಇನ್ವೆಸ್ಟ್ ಮಾಡ್ಬೋದಾಗಿರೋ ಅಮೌಂಟ್. ಇದರ ಅರ್ಥ ನೀವು ವರ್ಷಕ್ಕೆ 6 ಲಕ್ಷ ಅರ್ನ್ ಮಾಡ್ತೀರಾ. ಇದರಲ್ಲಿ ನಿಮ್ಮ ಖರ್ಚು 3,60,000. ಹಾಗೆ ಸೇವ್ ಮಾಡ್ತಿರೋ ಅಮೌಂಟ್ 2,40,000. ಇನ್ನೂ 20 ವರ್ಷ ಇದೇ ರೀತಿ ಉಳಿಸಿದ್ರೆ ನಿಮ್ಮ ಹತ್ರ ಟೋಟಲ್ ಸೇವಿಂಗ್ಸ್ ಇರುತ್ತೆ ಸುಮಾರು 1.8 ಕೋಟಿ. ಈ ಅಮೌಂಟ್ ಸೇವ್ ಮಾಡೋಕ್ಕೆ ನೀವು ನಿಮ್ಮ ಆಸೆಗಳನ್ನೆಲ್ಲ ಕಾಂಪ್ರಮೈಸ್ ಮಾಡ್ಕೋತಿರ್ತೀರ. ಅಂದರೆ ಫ್ಯಾನ್ಸಿ ಕಾರ್ ಅಥವಾ ಫ್ಯಾನ್ಸಿ ಮನೆ ತೊಗೋಬೇಕು ಅಂದ್ಕೊಂಡಿದ್ದು, ಫಾರಿನ್ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೆಲ್ಲ ಬಿಟ್ಟಿರ್ತೀರ. ಆದರೆ ಕಾಸ್ಟ್ ಆಫ್ ಲಿವಿಂಗ್ 8% ಪ್ರತಿ ವರ್ಷ ಜಾಸ್ತಿ ಆಗುವಾಗ ರಿಟೈರ್ಮೆಂಟ್ ಆದಮೇಲೆ ಈ ಹಣ ಕೇವಲ 8 ವರ್ಷಕ್ಕೆ ಮಾತ್ರ ಸಾಕಾಗುತ್ತೆ. ಹಾಗಾದರೆ ಉಳಿದಿರೋ ಜೀವನ ಹೇಗೆ? ನಿಮ್ಮ ರಿಟೈರ್ಮೆಂಟಲ್ಲಿ ಇದಕ್ಕಿಂತ ಜಾಸ್ತಿ ಕಾರ್ಪಸ್ ಇರೋ ಥರ ಮಾಡೋಕ್ಕೆ ಏನಾದರೂ ವೇ ಇದೆಯಾ? ಸೊ ಇದರಿಂದ ನಿಮ್ಮ ರಿಟೈರ್ಮೆಂಟ್ ಲೈಫ್ನ ಆರಾಮಾಗಿ ಕಳಿಬೋದು. ಈಗ ಅದೇ ಉದಾಹರಣೆ ತಗೊಂಡು ಕ್ಯಾಶ್ ಐಡಲ್ ಆಗಿ ಇರೋದಕ್ಕಿಂತ ಅದನ್ನು ಆ್ಯನ್ಯಲಿ 12% ರಿಟರ್ನ್ ಬರೋವಂಥ ಅಸೆಟಲ್ಲಿ ಇನ್ವೆಸ್ಟ್ ಮಾಡೋಣ. ಸೊ ನನ್ನ ಹತ್ರ ಎಕ್ಸೆಲ್ ಶೀಟ್ ಇದೆ. ನಾವು ನೋಡಿದ ಫಸ್ಟ್ ಎಕ್ಸಾಂಪಲಲ್ಲಿ ನಿಮ್ಮ ಇಯರ್ಲಿ ಇನ್ಕಮ್ 6 ಲಕ್ಷ ಇದೆ, ಇಯರ್ಲಿ ಎಕ್ಸ್ಪೆನ್ಸ್ 3,60,000 ಇದೆ, ಹಾಗೆ ನಿಮ್ಮ ಸೇವಿಂಗ್ಸ್ 2,40,000 ಇದೆ. ಇದನ್ನೇ ನೀವು 20 ವರ್ಷ ಸೇವ್ ಮಾಡಿದ್ರೆ ನಿಮ್ಮ ಟೋಟಲ್ ಸೇವಿಂಗ್ಸ್ ಆಗುತ್ತೆ 1.79 ಕೋಟಿ, ಅಂದರೆ ಅರೌಂಡ್ 1.8 ಕ್ರೋರ್ಸ್. ಮುಂದಿನ ಉದಾಹರಣೆಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಬೇರೆ ಎಲ್ಲ ಸೇಮ್ ಇಟ್ಟಿದ್ದೀವಿ, ಆದರೆ ಸೇವಿಂಗ್ಸ್ ಮಾತ್ರ ಪ್ರತಿ ವರ್ಷ 12% ರೇಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಇದು 20 ವರ್ಷಕ್ಕೆ ಕಾಂಪೌಂಡ್ ಆಗಿ 4.27 ಕೋಟಿ ಆಗಿದೆ. ಇದು ಕೇವಲ ಸೇವಿಂಗ್ಸ್ ಮಾಡಿದ 1.8 ಕೋಟಿಗಿಂತ 2.4 ಪಟ್ಟು ಜಾಸ್ತಿ. ಹೀಗಾಗಿ ಹಣ ಸುಮ್ಮನೆ ಸೇವಿಂಗ್ಸಲ್ಲಿ ಇಡೋದಕ್ಕಿಂತ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ಕ್ವೆಶ್ಚನ್ ಏನಂದರೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಅಸೆಟ್ ಕ್ಲಾಸಸ್ ಇದೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಪ್ರತಿ ಅಸೆಟ್ ಕ್ಲಾಸಸ್ಗೆ ಡಿಫ್ರೆಂಟ್ ರಿಸ್ಕ್ ಮತ್ತು ರಿಟರ್ನ್ ಪ್ರೊಫೈಲ್ ಇರುತ್ತೆ.
ನಾವೀಗ ಡಿಸ್ಕಸ್ ಮಾಡುವಂಥ ಪ್ರತಿ ಅಸೆಟ್ ಕ್ಲಾಸ್ನ ರಿಟರ್ನ್ 2009ರಿಂದ 2021 ಅಂದರೆ 12 ವರ್ಷ ಡೇಟಾ ಮೇಲೆ. ನಾವು ತಗೊಂಡಿರೋ ಅಸೆಟ್ ಕ್ಲಾಸಸ್ ಯಾವುದಂದರೆ ರಿಯಲ್ ಎಸ್ಟೇಟ್, ಫಿಕ್ಸ್ಡ್ ಇನ್ಕಮ್, ಗೋಲ್ಡ್ ಹಾಗೆ ಈಕ್ವಿಟಿ. ಫಿಕ್ಸ್ಡ್ ಇನ್ಕಮ್ ಅಂದರೆ ಒಂದು ಪ್ರಿನ್ಸಿಪಲ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಅದಕ್ಕೆ ನಿಮಗೆ ರೆಗ್ಯುಲರ್ ಆಗಿ ಬಡ್ಡಿ ಸಿಗುತ್ತೆ. ಅಂದರೆ ಕ್ವಾರ್ಟರ್ಲಿ, ಇಯರ್ಲಿ ಅಥವಾ 6 ಮಂತ್ ಬೇಸಿಸಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ. ಫಿಕ್ಸ್ಡ್ ಇನ್ಕಮ್ ಅಸೆಟ್ ಅಂದರೆ ಗೌರ್ಮೆಂಟ್ ಬಾಂಡ್ ಆಗಿರುತ್ತೆ ಅಥವಾ ಬ್ಯಾಂಕಲ್ಲಿ ನೀವು ಇಡೋವಂಥ ಫಿಕ್ಸ್ಡ್ ಡೆಪಾಸಿಟ್ಸ್. ಇದರಲ್ಲಿ 5ರಿಂದ 10 ವರ್ಷದ ಗೌರ್ಮೆಂಟ್ ಬಾಂಡ್ಸ್ ನಿಮಗೆ ವರ್ಷಕ್ಕೆ 5% ರಿಟರ್ನ್ ಕೊಡುತ್ತೆ. ನಾವು ಬ್ಯಾಂಕ್ಗೆ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ ಹಾಗೆ ಕಾರ್ಪೊರೇಟ್ಸಲ್ಲಿ ಕೂಡ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದಕ್ಕೆ ಬಾಂಡ್ಸ್ ಅಂತ ಹೇಳ್ತಾರೆ. ಬೇರೆ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಯಾವುದಂದರೆ ಗೌರ್ಮೆಂಟ್ ಇಶ್ಯೂ ಮಾಡೋ ಅಂಥ ಬಾಂಡ್ಸ್, ಗೌರ್ಮೆಂಟ್ ಓನ್ ಮಾಡಿರೋ ಎಂಟರ್ಪ್ರೈಸಸ್ ಇಶ್ಯೂ ಮಾಡೋ ಅಂಥ ಬಾಂಡ್ಸ್. ಉದಾಹರಣೆಗೆ ONGC, REC ಅಥವಾ PFC ಬಾಂಡ್ಸ್. ಹಾಗೆ ಕಾರ್ಪೊರೇಟ್ಸ್ ಇಶ್ಯೂ ಮಾಡುವಂಥ ಬಾಂಡ್ಸ್. ಮುಂದಿನ ಅಸೆಟ್ ಕ್ಲಾಸ್ ಯಾವುದಂದರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದಂದರೆ ಲ್ಯಾಂಡ್ನ ಬೈ ಮತ್ತು ಸೆಲ್ ಮಾಡೋದು, ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲಿ 2 ರೀತಿಲಿ ಅರ್ನ್ ಮಾಡ್ಬೋದು. ಒಂದು ರೆಂಟಲ್ ಇನ್ಕಮ್, ಎರಡನೇದು ಕ್ಯಾಪಿಟಲ್ ಅಪ್ರಿಸಿಯೇಷನ್. ಉದಾಹರಣೆಗೆ ನೀವು ಒಂದು ಅಪಾರ್ಟ್ಮೆಂಟ್ನ 1 ಕೋಟಿಗೆ ಬೈ ಮಾಡಿ 1.2 ಕೋಟಿಗೆ ಸೆಲ್ ಮಾಡೋದು. ಇದರಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಿಮಗೆ ತುಂಬಾ ಕ್ಯಾಶ್ ಬೇಕಾಗುತ್ತೆ. ಹಾಗೆ ಏರಿಯಾ ಮೇಲೆ ವ್ಯಾಲ್ಯೂ ಚೇಂಜ್ ಆಗೋದ್ರಿಂದ ರಿಯಲ್ ಎಸ್ಟೇಟ್ದು ರಿಸ್ಕ್ ರಿಟರ್ನ್ ಪ್ರೊಫೈಲ್ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಅಸೆಟ್ ಗೋಲ್ಡ್. ಗೋಲ್ಡ್ದು ರಿಟರ್ನ್ 2009ನಿಂದ 2021 ತನಕ ಅರೌಂಡ್ 9% ಇದೆ. ಗೋಲ್ಡಲ್ಲಿ ನೀವು ಫಿಸಿಕಲ್ ಗೋಲ್ಡ್ ಬಾರ್ಸ್ ತಗೊಳ್ಳೋ ಮೂಲಕ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ETFs, ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಎಲ್ಲ ಅಸೆಟ್ ಕ್ಲಾಸ್ ಕಂಪೇರ್ ಮಾಡೋದ್ರಿಂದ ಫಿಕ್ಸ್ಡ್ ಇನ್ಕಮ್ 5% ರಿಟರ್ನ್ ರೇಟಲ್ಲಿ ನಮ್ಮ ಕಾರ್ಪಸ್ 20 ವರ್ಷಕ್ಕೆ 2.48 ಕೋಟಿ ಆಗಿರುತ್ತೆ. ಅದೇ ಈಕ್ವಿಟಿಯಲ್ಲಿ 14% ರೇಟ್ಗೆ ಕಾರ್ಪಸ್ ಆಗಿರ್ತಿತ್ತು 5.07 ಕೋಟಿ. ಅದೇ ಗೋಲ್ಡಲ್ಲಿ 9% ರೇಟ್ ಕಾರ್ಪಸ್ ಆಗಿರ್ತಿತ್ತು 3.3 ಕೋಟಿ. ಸೊ ಇಲ್ಲಿ ಎಲ್ಲ ಅಸೆಟ್ಗಿಂತ ಈಕ್ವಿಟಿ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಈಕ್ವಿಟಿ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅನ್ನೋದು ಗೊತ್ತಾಗಿದೆ ಅಲ್ವಾ? ಸೊ ಈಕ್ವಿಟಿಯಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋದು ಸೆನ್ಸ್ ಅನಿಸುತ್ತೆ ಅಲ್ವಾ? ಆದರೆ ಇದಕ್ಕಿಂತ ಮುಂಚೆ ಈಕ್ವಿಟಿ ಇಕೋಸಿಸ್ಟಮ್ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ.